ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಐಶಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವರ್ಗ ಸಮೀಕರಣಗಳು ಪಾಠದಲ್ಲಿ ಬರುವಂತಹ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು, ಅದಕ್ಕೆ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ಮದೇ ಏನಾದರೂ ಕ್ವೆಶನ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ಬೇಗ ಆ ವಿಡಿಯೋನ ತರಲಿಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವೆಶನ್ ಯಾವ ರೀತಿ ಇದೆಯಪ್ಪ ಅಂತ ಕೇಳಿದ್ರೆ, ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ವರ್ಷ ಮತ್ತು 15 ವರ್ಷಗಳಾಗಿವೆ. ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧವು 480 ಆಗುತ್ತದೆ ಎಂದು ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ. ಎ ಮತ್ತು ಬಿ ಅಂತ ಎರಡು ವಿದ್ಯಾರ್ಥಿಗಳಿದ್ದಾರೆ. ಅದನ್ನು ಏನೇನು ಕೊಟ್ಟಿದ್ದಾರೆ ಅನ್ನೋದು ಫಸ್ಟ್ ಬರ್ಕೊಂಡ್ಬಿಡ್ರಿ. ಎ ವಿದ್ಯಾರ್ಥಿಯ ವಯಸ್ಸು, ಈಕ್ವಲ್ ಟು ಎಷ್ಟು ವರ್ಷ ಅಂತ ಗೊತ್ತಿದ್ದಾರೆ? 19 ವರ್ಷ. ಇಲ್ಲಿ ಮತ್ತೊಂದು ಏನು ವಿಷಯ ಅಂತಂದರೆ, ಎ ಫಸ್ಟ್ ಕೊಟ್ಟಿದ್ದಾರಲ್ಲ, ಫಸ್ಟ್ ಕೊಟ್ಟಿರೋ ವರ್ಷ ಎಗೆ ಸಂಬಂಧಪಟ್ಟಿರೋದು, ಬಿ ಆಮೇಲೆ ಕೊಟ್ಟಿದ್ದಾರಲ್ಲ, ಆಮೇಲೆ ಕೊಟ್ಟಿರೋ ವರ್ಷ ಬಿಗೆ ಸಂಬಂಧಪಟ್ಟಿರುವಂಥದ್ದು. ಪ್ರತಿಯೊಂದು ಕ್ವೆಶನಲ್ಲೂ ಹೀಗೆ ಆಗುತ್ತೆ. ಬಿ ವಿದ್ಯಾರ್ಥಿಯ ವಯಸ್ಸು ಎಷ್ಟು? 15 ವರ್ಷ. ಮತ್ತೊಂದು ವಿಷಯ ಏನಂದರೆ, ನಾನು ಈ ಥರ ಹಾಕಿದ್ದೀನಿ ಅಂತೇಳಿ ನೀವು ಎಕ್ಸಾಮಲ್ಲಿ ಈ ಥರ ಹಾಕಬೇಡಿ, ಓಕೆನಾ? ಸರಿ. ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ವರ್ಷ ಮತ್ತು 15 ವರ್ಷ. ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧ 480 ಆಗುತ್ತದೆ? ಅಂದರೆ ಈಗ 19 ವರ್ಷ ಮತ್ತು 15 ವರ್ಷ, ಎಷ್ಟೋ ವರ್ಷಗಳ ನಂತರ ಇವರಿಬ್ಬರು ವಯಸ್ಸುಗಳನ್ನು ಗುಣಾಕಾರ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ 19 ವರ್ಷ ಅಲ್ವಾ, ಇದಕ್ಕೆ 2 ಸೇರಿಸ್ತೀನಿ. 2 ವರ್ಷದ ನಂತರ ಇಲ್ಲಿ 15 ವರ್ಷ ಅಲ್ಲ, ಪ್ಲಸ್ 2 ಸೇರಿಸ್ತೀನಿ. 2 ವರ್ಷದ ನಂತರ ಇವರಿಬ್ಬರು ವಯಸ್ಸುಗಳನ್ನು ಗುಣಾಕಾರ ಮಾಡಿದಾಗ 480 ಆಗುತ್ತೆ ಅಂತೇಳಿ ಇಟ್ಕೊಳ್ಳೋಣ. ಈ 2 ಅನ್ನೋದು ಇದೆಯಲ್ಲ, ಇದನ್ನು ನಾವೀಗ ಕಂಡು ಹಿಡಿಬೇಕು. ನಾ ಇಲ್ಲಿ ಅಂದಾಜಲ್ಲಿ ಹೇಳಿದೆ 2 ಅಂತ ಹೇಳಿ. ಈಗ ಈ 19 ವರ್ಷಕ್ಕೆ ಮತ್ತು ಈ 15 ವರ್ಷಕ್ಕೆ ಎಷ್ಟು ವರ್ಷಗಳು ಜಾಸ್ತಿ ಆದರೆ ಅವು ಎರಡರ ಗುಣಲಬ್ಧ 480 ಆಗುತ್ತೆ ಅಂಥೇಳಿ ಕಂಡು ಹಿಡಿಬೇಕು. ನಾನು ಅರ್ಥ ಆಯ್ತಾ ನಿಮಗೆ ಪ್ರಶ್ನೆ? ಸರಿ. ಈಗ ಯಾವ ರೀತಿ ಕಂಡು ಹಿಡಬೇಕು ಅನ್ನೋದನ್ನು ನೋಡೋಣ. ಒಟ್ಟು ನಮಗೇನು ಮಾಡಬೇಕು, ಈ 19 ಈ 15 ವರ್ಷ ಇದೆಯಲ್ಲ, ಇದಕ್ಕೆ ನಾವು ವರ್ಷವನ್ನು ಸೇರಿಸಬೇಕು. ಅರ್ಥ ಆಯ್ತಾ? ಎಷ್ಟು ವರ್ಷ ಸೇರಿಸ್ಬೇಕಪ್ಪ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾನು ಅದನ್ನು ಏನು ಮಾಡ್ತೀನಿ, ಎಕ್ಸ್ ಅಂತ ಹೇಳಿ ಇಟ್ಕೋತೀನಿ. ಆಯಿತಾ? ಹಾಗಾದರೆ ಎಯ ಹೊಸ ವರ್ಷ ಅಂದರೆ ಈಗ ಆಲ್ರೆಡಿ ವಯಸ್ಸನ್ನು ಕೊಟ್ಟಿದ್ದಾರೆ, ಸೊ ಹೊಸ ವರ್ಷ ಅಲ್ಲ, ವಯಸ್ಸು. ಈಗ ಆಲ್ರೆಡಿ ಒಂದು ವಯಸ್ಸನ್ನು ಕೊಟ್ಟಿದ್ದಕ್ಕೆ ಹೊಸ ವಯಸ್ಸು ಅಂತ ಹೇಳಿ ತೊಗೊಂಡೆ ಅಷ್ಟೇ ನಾನು. 19. ಈ 19ಕ್ಕೆ ಎಷ್ಟು ವಯಸ್ಸನ್ನು ಕೂಡಿಸ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಎಕ್ಸ್ ಅಂತ ಹೇಳಿ ತೊಗೋತೀನಿ. ಇನ್ನು ನೆಕ್ಸ್ಟು ಬಿಯ ಹೊಸ ವಯಸ್ಸು, ಇಲ್ಲೂ ಸಹಿತ ನಮಗೆ ಗೊತ್ತಿಲ್ಲ, 15ಕ್ಕೂ ಸಹಿತ ಏನನ್ನು ಸೇರಿಸ್ತೀನಿ, ಎಕ್ಸನ್ನು ಸೇರಿಸ್ತೀನಿ. ಓಕೆನಾ? ಹಾಂ. ಈಗ ನಮಗೇನು ಹೇಳಿದ್ದಾರೆ, ಈ 2 ವರ್ಷವನ್ನು ಗುಣಾಕಾರ ಮಾಡಿದಾಗ ಅಂದರೆ ಗುಣಲಬ್ಧವಾದಾಗ ಅದ್ರ ಗುಣಲಬ್ಧ ಎಷ್ಟಾಗುತ್ತೆ? 480 ಅಂತಂದರೆ 19 ಪ್ಲಸ್ ಎಕ್ಸ್ ಮತ್ತು 15 ಪ್ಲಸ್ ಎಕ್ಸ್. ಇದು 2 ಹೊಸ ವಯಸ್ಸುಗಳನ್ನು ಗುಣಾಕಾರ ಮಾಡಿದಾಗ, 2ರ ಮಧ್ಯೆ ಚಿಹ್ನೆ ಇಲ್ಲ ಅಂದರೆ ಯಾವ ಚಿಹ್ನೆ ಇದೆ? ಗುಣಾಕಾರ. ಇದೆರಡರ ಗುಣಾಕಾರ ಮಾಡಿದಾಗ ಗುಣಲಬ್ಧ ಎಷ್ಟು ಬರುತ್ತೆ? 480 ಅಂತ ಹೇಳಿ ಬರುತ್ತೆ. ಓಕೆನಾ? ಈಗ ಇದನ್ನು ಬಿಡಿಸ್ಬೇಕು. ಈಗ 19 ಪ್ಲಸ್ ಎಕ್ಸ್ ಇದೆಯಲ್ಲ, ಬಿಡಿಸೋದು ನೋಡ್ಕೊಡ್ರಿ. ಇಲ್ಲಿ 19 ಬರೀತೀನಿ, ಇಲ್ಲಿ ಪ್ಲಸ್ ಎಕ್ಸ್ ಬರೀತೀನಿ. ಓಕೆನಾ? 19 ಪ್ಲಸ್ ಎಕ್ಸನ್ನು ದೂರ ಬರುತ್ತೆ ಅಷ್ಟೇ. ಇಲ್ಲಿ ಮಧ್ಯದಲ್ಲಿ ಇಲ್ಲಿ 15 ಪ್ಲಸ್ ಎಕ್ಸ್ ಒಂದು ಸಲ ಬರೀತೀನಿ, ಇಲ್ಲೂ ಸಹಿತ 15 ಪ್ಲಸ್ ಎಕ್ಸ್ ಇನ್ನೊಂದು ಸಲ ಬರೀತೀನಿ. ಇದನ್ನು ಈ ಮೆಥಡ್ ನೆನ್ಪಿಟ್ಕೊಬಿಟ್ರಿ. ಕೆಲವೊಬ್ರಿಗೆ ಕಷ್ಟ ಆಗುತ್ತೆ, ಅದಕ್ಕೆ ಈಸಿ ಮೆಥಡ್ ಹೇಳಿದೆ ಅಷ್ಟೇ. 19 ಪ್ಲಸ್ ಎಕ್ಸ್ ಇದೆಯಲ್ಲ, ಅದನ್ನು ದೂರ ಬರ್ಕೊಡ್ರಿ. ಮಧ್ಯದಲ್ಲಿ ಗ್ಯಾಪ್ಸ್ ಇದೆಯಲ್ಲ, ಆ 2 ಗ್ಯಾಪಲ್ಲಿ ಉಳಿದಿರೋದನ್ನು ಸೇರಿಸ್ರಿ. ಈಕ್ವಲ್ ಟು 480. ಈಗ ಇದರಿಂದ ಇದಕ್ಕೆ ಇದಕ್ಕೊಂದು ಸಲ ಗುಣಿಸ್ಬೇಕು. ಇಲ್ಲೂ ಹಾಗೆ, ಇದರಿಂದ ಇದಕ್ಕೆ 19 15 ಇಷ್ಟು ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, 285 ಅಂತ ಹೇಳಿ ಬರುತ್ತೆ. ಪ್ಲಸ್ 19 ಗುಣಿಸು ಎಕ್ಸ್ ಏನಾಗುತ್ತೆ? 19 ಎಕ್ಸ್ ಪ್ಲಸ್ ಎಕ್ಸ್ ಗುಣಿಸು 15 ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 480. ನಮಗೆ ಗೊತ್ತಿರೋ ಹಾಗೆ ವರ್ಗ ಸಮೀಕರಣ ಅಂತ ಅಂದ ತಕ್ಷಣ ಫಸ್ಟ್ ಎಕ್ಸ್ ಸ್ಕ್ವೇರ್ ಬರಬೇಕಲ್ವಾ? ಸೊ ಫಸ್ಟ್ ಎಕ್ಸ್ ಸ್ಕ್ವೇರ್ನ ಬರ್ಕೊಬಿಟ್ಟೆ. ಪ್ಲಸ್ 19 ಎಕ್ಸ್ ಪ್ಲಸ್ 15 ಎಕ್ಸ್, ಎಷ್ಟು ಎಕ್ಸ್ ಆಯಿತು? 34 ಎಕ್ಸ್ ಪ್ಲಸ್ ಆಮೇಲೆ 285 ಈಕ್ವಲ್ ಟು 480. ಓಕೆನಾ? ನೆಕ್ಸ್ಟ್ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 34 ಎಕ್ಸ್ ಪ್ಲಸ್
285. ಈ 480 ಈ ಕಡೆ ತೊಗೊಬರ್ತೀವಿ. ಉತ್ತರ ಏನಾಯಿತು? -480. ಈ ಕಡೆ ಏನೂ ಇರಲಿಲ್ಲ, ಅದಕ್ಕೆ 0 ಹಾಕಿದೆ. ಯಾಕಂದರೆ ಈ 480 ಈ ಕಡೆ ತೊಗೊಂಬಂದ್ಬಿಟ್ನಲ್ಲ, ಅದಕ್ಕೆ. ಓಕೆ, x² + 34. ಎಕ್ಸ್ ಪ್ಲಸ್ ಮೈನಸ್ ಮೈನಸ್ ಅಂದರೆ ಕಳಿಬೇಕು. ಅದ್ರ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? ಮೈನಸ್ ಅಲ್ವಾ? ಸೊ ಮೈನಸ್ ಆಗಿದೆ. ಪ್ಲಸ್ ಮೈನಸ್ ಮೈನಸ್ ಅಂದರೆ ಕಳಿಬೇಕು. ಆಯಿತು. 480ರಲ್ಲಿ 285ನ ಕಳೆದ್ರೆ ಎಷ್ಟು? 195 = 0 ಅಂಥೇಳಿ ಮಾಡಿ. ಈಗ ನಾವೇನು ಮಾಡಬೇಕು? ಈ ಸಮೀಕರಣವನ್ನು ಬಿಡಿಸಬೇಕು. ಇದನ್ನು ಬಿಡಿಸೋದು ಹೇಗೆ ಅಂಥೇಳಿ ಆಲ್ರೆಡಿ ನಾನು ವಿಡಿಯೋಸ್ನ ಮಾಡಿದ್ದೀನಿ. ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕ್ತೀನಿ. ಒಂದು ಸಲ ಅದನ್ನು ಹೋಗಿ ಚೆಕ್ ಮಾಡಿರಿ. ಆವಾಗ ಇದನ್ನು ಸಾಲ್ವ್ ಮಾಡೋದು ಈಸಿ ಆಗುತ್ತೆ ನಿಮಗೆ. ಓಕೆನಾ? ಇಲ್ಲಿ ಹೀಗೆ ಲೈಟಾಗಿ ಹೇಳ್ತೀನಿ. ಈಗ ಮೊದಲನೇ ಪದ ಮತ್ತು ಕೊನೆ ಪದವನ್ನು ಗುಣಾಕಾರ ಮಾಡಬೇಕು. -195 x² ಅಂಥೇಳಿ ಬಂತು. ಓಕೆನಾ? ಹಾಂ, ಈಗ ಮಧ್ಯದ ಪದವನ್ನು ಈ ಕಡೆ ಬರ್ಕೋಬೇಕು. +34x. ಈಗ ನಾವೇನು ಮಾಡಬೇಕು? ಎರಡು ಸಂಖ್ಯೆಗಳನ್ನು ಕಂಡುಹಿಡಬೇಕು. ಆ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ -195 x² ಬರಬೇಕು. ಕೂಡಿಸು ಅಥವಾ ಕಳೆ ಮಾಡಿದಾಗ +34x ಬರಬೇಕು. ಆ ಥರ ಸಂಖ್ಯೆ ಯಾವುದು? ಈ ಥರ ದೊಡ್ಡ ದೊಡ್ಡ ಸಂಖ್ಯೆಗಳು ಕೊಟ್ಟಾಗ ನಮಗೆ ಅದನ್ನು ಕಂಡು ಹಿಡಿಯೋದು ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಿಬಿಡಬೇಕು ಅಂದರೆ, ಇಲ್ಲಿ ದೊಡ್ಡ ಸಂಖ್ಯೆ ಕಾಣಿಸ್ತಾ ಇದೆಯಲ್ಲ 195, ಅದರ ಅವಿಭಾಜ್ಯ ಅಪವರ್ತನ ಮಾಡಬೇಕು. ಈಗ 195 ಅನ್ನೋದು 5 ಒಂದಲೇ ಮಗ್ಗೆಲಿ ಬರುತ್ತೆ. ಓಕೆನಾ? 5 3 15, ಇಲ್ಲಿ 4 ಉಳಿತು 45, 5 9 45. ಈಗ 39 ಬಂತಲ್ಲ, 39 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ. ಸೊ 39ರಿಂದನೇ ಭಾಗ ಹೋಗುತ್ತೆ. ಈಗ ಹಾಗಾದರೆ ಯಾವ್ಯಾವ ಸಿಕ್ತು ನಮಗೆ? 39 ಒಂದು ಸಿಕ್ತು, ಮತ್ತು 5x ಅನ್ನೋದು ಒಂದು ಸಿಕ್ತು. ಈಗ ಇಲ್ಲಿ ಕೆಳಗಡೆ ಪ್ಲಸ್ ಬಂದಿದೆ ಅಂದರೆ ದೊಡ್ಡ ಸಂಖ್ಯೆಗೆ ಪ್ಲಸ್ ಬಂದಿರುತ್ತೆ. ಇಲ್ಲಿ ಯಾವ ಚಿಹ್ನೆಯನ್ನು ಹಾಕಿದ್ರೆ ಇಲ್ಲಿ ಮೈನಸ್ ಬರುತ್ತೆ? ಪ್ಲಸ್ ಹಾಕಿದ್ರೆ ಬರುತ್ತಾ? ಪ್ಲಸ್ 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 ಆಗಿಬಿಡುತ್ತೆ, ಮೈನಸ್ ಆಗಲ್ಲ. ಸೊ ಯಾವ್ದು ಹಾಕಬೇಕು? ಮೈನಸ್. ಪ್ಲಸ್ ಮೈನಸ್ ಮೈನಸ್. ಓಕೆನಾ? ಈ ಥರ ಮಾಡಬೇಕು. ಈಗ ನೆಕ್ಸ್ಟು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿ ನೋಡಿರಿ. ಮೊದಲನೇ ಪದ ಹಾಗೆ ಬರಿಬೇಕು, ಕೊನೆ ಪದನೂ ಹಾಗೆ ಬರಿಬೇಕು. =0. ಈಗ ಮಧ್ಯದಲ್ಲಿ 34 ಬರಿಬಾರ್ದು. ಅದರ ಬದಲಾಗಿ ಏನೇನು ಬರಿಬೇಕು? ಈ +39 x - 5x ಇದನ್ನು ಬರಿಬೇಕು. ಇದನ್ನು ಡೀಟೇಲಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಿದೆ. ಅದಕ್ಕೆ ಅಷ್ಟೆಲ್ಲ ಡೀಟೇಲಾಗಿ ಹೇಳಕ್ಕೆ ಹೋಗಿಲ್ಲ ಇಲ್ಲಿ ನಾನು. ಅದನ್ನು ಒಂದು ಸಲ ವಿಡಿಯೋ ನೋಡಿದ್ರೆ ಇದು ಅರ್ಥ ಆಗುತ್ತೆ ನಿಮಗೆ. ಓಕೆನಾ? ಹಾಂ, ಇದಾದ ಮೇಲೆ ಇದು ಒಂದು ಭಾಗ, ಇದೊಂದು ಭಾಗ ಮಾಡ್ಕೋಬೇಕು. ಇಲ್ಲಿ x ಕಾಮನ್ ತೆಗಿತೀನಿ, x + 39 ಉಳೀತು. ಇಲ್ಲಿ ಏನು ಮಾಡ್ತೀನಿ? 5 ಕಾಮನ್ ತೆಗಿತೀನಿ, x + 39 ಇಲ್ಲೂ ಉಳಿಯಿತು. ಓಕೆನಾ? ಇದು ಸರಿ ಇದೆ ಅಂತ ಹೇಳೋದು ಹೇಗೆ ಅಂದರೆ, ಇದು ಎರಡೂ ಕಡೆ ಸೇಮ್ ಉಳಿಬೇಕು. ಇಲ್ಲೂ x + 39 ಆದರೆ ಇಲ್ಲೂ x + 39 ಉಳಿಬೇಕು. ಓಕೆನಾ? ಈಗೇನು ಮಾಡ್ತೀನಿ? x + 39 ಇಲ್ಲಿ ಕಾಮನ್ ತೆಗೆದ್ರೆ ಇಲ್ಲೇನು ಉಳೀತು? x, ಇಲ್ಲಿ -5 = 0. ಇಲ್ಲೇನು ಮಾಡ್ತೀನಿ? x + 39 = 0 ಒಂದು ಸಲ, x - 5 = 0 ಮತ್ತೊಂದು ಸಲ. ಓಕೆನಾ? x = ಏನಾಗುತ್ತೆ? ಈ 39 ಆ ಕಡೆ ಹೋದಾಗ -39 ಅಂತ ಹೇಳಾಯಿತು. ಈಗ x = -5 ಆ ಕಡೆ ಹೋದಾಗ +5 ಅಂತ ಹೇಳಾಯಿತು. ನಾವೇನು ಮಾಡಬೇಕು? ಎಕ್ಸನ್ನು ಕಂಡುಹಿಡಬೇಕು. ಎಕ್ಸ್ ಅಂದರೆ ವಯಸ್ಸು. ವಯಸ್ಸು ಯಾವತ್ತಾದರೂ ಮೈನಸ್ಸಲ್ಲಿರುತ್ತಾ? ನೀವು ಯಾರು ಹೇಳಿದ್ದು ಕೇಳಿದಿರಾ? ನಿಂಗೆ ಎಷ್ಟು ವರ್ಷ ಕೇಳಿದಾಗ -10 ವರ್ಷ ಅಂತ ಹೇಳಿ ಎಲ್ಲಾದರೂ ಇಲ್ಲ. ವಯಸ್ಸು ಯಾವಾಗೂ ಏನಿರುತ್ತೆ? ಪ್ಲಸ್ಸಲ್ಲಿರುತ್ತೆ. ಸೊ ನಮ್ಮ ಉತ್ತರ ಏನಾಯಿತು? +5 ಅಂತ ಹೇಳಾಯಿತು. ಕ್ವೆಶನ್ ಏನಂತ ಕೇಳಿದ್ರು ನೋಡ್ರಿ ಇಲ್ಲಿ. ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧವು 480 ಆಗುತ್ತದೆ? ಎಷ್ಟು ವರ್ಷಗಳ ನಂತರ ಆಗುತ್ತೆ? ಇಲ್ಲಿ ಆನ್ಸರ್ ಎಷ್ಟು ಬಂತು? 5 ವರ್ಷಗಳ ನಂತರ. ಹಾಗಾದರೆ ಲಾಸ್ಟಿಗೆ ಏನಂತ ಬರೀಬೇಕು? 5 ವರ್ಷಗಳ ನಂತರ ಎ ಮತ್ತು ಬಿಯ ವಯಸ್ಸುಗಳ ಗುಣಲಬ್ಧ 480 ಆಗುತ್ತದೆ. ಇಷ್ಟು ಬರಿಬೇಕು. ಸರಿನಾ? ಓಕೆ, ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದೇ ರೀತಿ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿನಾ? ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.